ಶಿಕ್ಷಕರ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ನಗರದ ಗಂಧದ ಕೋಟೆಯಲ್ಲಿ ನಡೆಯುತ್ತಿರುವ ಮತದಾನ ಸ್ಥಳದ ಬಳಿ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಅವರು ಭೇಟಿ ನೀಡಿ ವಿಚಾರಿಸಿ ಗೆಲುವಿನ ನಗೆ ಬೀರಿದ್ದಲ್ಲದೆ ಎಂಎಲ್ಸಿ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ಲಲಿದ್ದು ಎಂಪಿ ಚುನಾವಣೆಯಲ್ಲಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲುವು ಪಡೆಯುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ದಕ್ಷಿಣ ಶಿಕ್ಷಕರ ವಿಧಾನ ಪರಿಷತ್ ಚುನಾವಣೆ ನಡೆಯುತ್ತಿದ್ದು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ವಿವೇಕಾನಂದರು ಸ್ಪರ್ಧೆ ಮಾಡುತ್ತಿದ್ದು 2 ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿ ಮತವನ್ನು ಕೇಳಲಾಗುತ್ತಿದೆ. ಹಾಸನ ಜಿಲ್ಲೆಯಲ್ಲಿ 2900 ಮತಗಳಿದ್ದು ಜಿಲ್ಲೆಯಲ್ಲಿ 2500 ಮತಗಳು ಮೈತ್ರಿ ಅಭ್ಯರ್ಥಿಗೆ ಬೀಳಲಿದೆ. 100ಕ್ಕೆ 100ರಷ್ಟು ಗೆಲುವಿನ ವಾತಾವರಣ ನಮ್ಮ ಅಭ್ಯರ್ಥಿ ಪರ ಇದೆ ಎಂದರು. ಇನ್ನು ಲೋಕಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯ ಮಂಗಳವಾರದಂದು ನಡೆಯಲಿದ್ದು ಹಾಸನ ಜಿಲ್ಲೆಯನ್ನು ಒಳಪಡಿಸಿ ರಾಜ್ಯದಲ್ಲಿ 3ಕ್ಕೆ 3 ಸ್ಥಾನವು ನಮ್ಮ ಮೈತ್ರಿ ಪಕ್ಷ ಗೆಲ್ಲಲಿದೆ. ನಾವು ಕೂಡ ನಿರೀಕ್ಷೆಯಲ್ಲಿದ್ದು ಮತ ಎಣಿಕೆ ಕೇಂದ್ರಕ್ಕೆ ನಾವು ಕೂಡ ಬರುವುದಾಗಿ ಹೇಳಿದ್ದಲ್ಲದೆ 1 ಲಕ್ಷಕ್ಕೂ ಅಧಿಕ ಮತಗಳಿಂದ ನಾವು ಗೆಲ್ಲುವುದಾಗಿ ಭರವಸೆ ನೀಡಿದರು. ದಕ್ಷಿಣ ಶಿಕ್ಷಕರ ವಿಧಾನ ಪರಿಷತ್ ಚುನಾವಣೆ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದೆ. ಎಲ್ಲ ನಮ್ಮ ಪಕ್ಷದ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ NDA ಪಕ್ಷದ ಅಭ್ಯರ್ಥಿಯಾಗಿ ವಿವೇಕಾನಂದ ಅವರು ನಿಂತಿದ್ದಾರೆ. ನಾವೆಲ್ಲರೂ ಕೂಡ ಪಕ್ಷದ ವತಿಯಿಂದ ಎಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಹಿರಿಯ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರೆಲ್ಲರೂ ಕೂಡ ಇವತ್ತು ಮತವನ್ನ ಯಾಚಿಸ್ತಾ ಇದೀವಿ. ಮತದಾನ ಕೂಡ ನಡೀತಾ ಇದೆ. ಯಾವುದು ಕೂಡ ತೊಂದರೆ ಆಗ್ತಾ ಇಲ್ಲ. ವಾತಾವರಣ 100ಕ್ಕೆ 100 ಭಾಗ ಗೆಲ್ಲುವ ವಾತಾವರಣ ಇದೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ 3600 ಮತ ಇದೆ. 100ಕ್ಕೆ 100 ಭಾಗ ನಾವು 2500ಕ್ಕಿಂತ ಹೆಚ್ಚು ಮತವನ್ನ ನಾವು ಹಾಸನ ಜಿಲ್ಲೆಯಲ್ಲಿ ನಾವು ಕೊಡುವ ಮುಖಾಂತರ ನಮ್ಮ NDA ಅಭ್ಯರ್ಥಿ 100ಕ್ಕೆ 100 ಚುನಾವಣೆ ಗೆಲ್ತಾರೆ. ಯಾವುದೇ ಅನುಮಾನ ಇಲ್ಲ. ನಾಳೆ ಏನು ಚುನಾವಣೆ ತಾವೆಲ್ಲ ನೋಡ್ತಾ ಇದ್ರಿ, ಸಮೀಕ್ಷೆ ಏನು ಎಕ್ಸಿಟ್ ಪೋಲ್ ನಮ್ಮ ಹಾಸನ ಜಿಲ್ಲೆಯನ್ನು ಒಳಪಡಿಸಿ ನಾವು 3ಕ್ಕೆ 3 ಕೂಡ ಸ್ಥಾನವನ್ನ ನಮ್ಮ JDS ಗೆಲ್ತೀವಿ ಅಂತ ಏನು ಎಕ್ಸಿಟ್ ಪೋಲ್ ಕೂಡ ಹೇಳ್ತಾ ಇದೆ. ನಾವು ಕೂಡ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ದೀವಿ. ನಾವೆಲ್ಲರೂ ಕೂಡ ಕಾರ್ಯಕರ್ತರು ನಾವೆಲ್ಲ ಮತದಾನ ಎಣಿಕೆ ಕೂಡ ಎಲ್ಲರೂ ಹೋಗ್ತಾ ಇದೀವಿ. ನಾವು ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಅಂತರದಲ್ಲಿ ನಾವು ಗೆಲ್ತೀವಿ.